ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಮೊದಲನೇದಾಗಿ ಗುರುಗಳು ತಿಳಿಸ್ಕೊಡ್ತಾರೆ. ಎಂದಿನಂತೆ ಪಂಚಾಂಗಗಳನ್ನು ತಿಳಿದುಕೊಳ್ಳುವಂತಹ ಸಮಯ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳಂತ ಹೇಳುವಂಥದ್ದು. ಈ ಪಂಚಾಂಗಗಳನ್ನು ನಿತ್ಯವೂ ಕೂಡ ಯಾರು ಶ್ರವಣವನ್ನು ಮಾಡ್ತಾರೆ, ಹಾಗೆ ಯಾರು ಪಠಣವನ್ನು ಮಾಡ್ತಾರೆ, ಈ ಪಂಚಾಂಗಗಳನ್ನು ತಿಳಿದುಕೊಳ್ತಾರೆ, ಅವರಿಗೆ ಆ ದಿನ ಅಭಿವೃದ್ಧಿ ಆಗುವಂಥದ್ದು, ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದಾಗಿದೆ. ಇವತ್ತು ವಿಶ್ವವಸುನಾಮ ಸಂವತ್ಸರ. ವಿಶ್ವವಸುನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದಲ್ಲಿರುವಂಥದ್ದು. ನೋಡಿ, ವೈಶಾಖ ಮಾಸದ ಪ್ರಥಮ ದಿನ ಇವತ್ತು. ವೈಶಾಖ ಮಾಸ ಪ್ರಾರಂಭ ಆಗಿರುವಂಥದ್ದು ಶುಕ್ಲ ಪಕ್ಷ. ಶುಕ್ಲ ಪಕ್ಷದ ಪ್ರತಿಪತ್ತಲ್ಲಿ ಇವತ್ತು ನಾವು ಇರುವಂಥದ್ದು. ಇನ್ನು ಇವತ್ತು ಸೋಮವಾರ, ಭರಣಿ ನಕ್ಷತ್ರ, ಆಯುಷ್ಮಾನ್ ಯೋಗ, ಕಿಂಸ್ತುಬ್ನ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ತುಂಬ ವಿಶೇಷ ನೋಡಿ, ಇವತ್ತು ವೈಶಾಖ ಮಾಸದ ಶುಕ್ಲ ಪಕ್ಷದ ಪ್ರಥಮ ದಿನ ಅಂದರೆ ಇವತ್ತು ಪ್ರಾರಂಭದ ದಿನ, ರಾಜಯೋಗದ ದಿನಗಳು ಅಂತ ನಾವು ಕರಿತೀವಿ. ರಾಜಯೋಗ ಪ್ರಾರಂಭದ ದಿನಗಳು ಅಂತ ಹೇಳುವಂಥದ್ದು. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ನೋಡಿಕೊಂಡಾಗ ನೋಡಿ, ಅವಶ್ಯಕವಾಗಿ ನಾವು ಯಾವುದಾದ್ರೂ ಒಂದು ಶುಭ ಕಾರ್ಯ ಮಾಡ್ಕೊಳ್ಲಿಕ್ಕಾಗಲಿ, ಅಥವಾ ಯಾವುದೊಂದು ಶುಭ ಕಾರ್ಯನೋ ಅಥವಾ ಶುಭ ಪ್ರಯಾಣ ಮಾಡಲಿಕ್ಕೇನೋ, ಯಾವುದೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಈ ರಾಹುಕಾಲಗಳನ್ನು ಮತ್ತು ಯಮಗಂಡ ಕಾಲಗಳನ್ನು ನೋಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಯಾಕಂದರೆ ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಾಗಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು, ಶುಭ ಪ್ರಯಾಣಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿನೇ ಈ ದಿನದ ರಾಹುಕಾಲವನ್ನು ನೋಡಿದಾಗ ಬೆಳಗ್ಗೆ 7:35 9 ನಿಮಿಷದವರೆಗೆ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಈ ದಿನ 10:43 12:17 ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 1:51 3:26 ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇದರೊಟ್ಟಿಗೆ ನಾವು ನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ಬ್ರಾಹ್ಮಿ ಮುಹೂರ್ತ. ನೋಡಿ, ಕೆಲವೊಬ್ಬರು ಪ್ರಾತಃ ಕಾಲಗಳಲ್ಲಿ ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಗಳನ್ನು ಮಾಡ್ತಾ ಇರ್ತಾರೆ, ಹುತ್ತಕ್ಕೆ ಹಾಲೆರಿತಾ ಇರ್ತಾರೆ. ಇವ್ರು ಕೇಳ್ತಾರೆ, ಗುರುಗಳು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂತ. ಇದು ನೋಡಿ, ಯಾವತ್ತೂ ಕೂಡ ಈ ರೀತಿ ಒಂದು ತಂತ್ರಗಳನ್ನು ನಾವು ಸೂರ್ಯೋದಯಕ್ಕೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಬೇಕು ಅಂತ. ಸೂರ್ಯೋದಯದ ನಂತರ ಕೆಲವೊಂದು ತಂತ್ರಗಳಿಗೆ ಫಲ ಇಲ್ಲ ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿನೇ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳ್ಕೊಬೇಕು. ಈ ಒಂದು ಸಮಯದಲ್ಲಿ ನಮ್ಮ ಚಿತ್ತ ಶಾಂತ ಇರುತ್ತೆ, ಚಿತ್ತ ಶುದ್ಧ ಇರುವಂಥದ್ದು, ವಾತಾವರಣದಲ್ಲಿ ಕೂಡ ತುಂಬ ವಿಶೇಷವಾಗಿರುವಂತಹ ಒಂದು ಎನರ್ಜಿ ಕೂಡ ಇರುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಈ ಒಂದು ಸಮಯ, ಬ್ರಾಹ್ಮಿ ಮುಹೂರ್ತದ ಸಮಯ ಈ ದಿನ ಬೆಳಗ್ಗೆ 4:29 5:15 ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ದಿನದ ಸೂರ್ಯೋದಯ ಬೆಳಗ್ಗೆ 6:01 ಸೂರ್ಯೋದಯವಾದರೆ ಸಂಜೆ 6:34 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಟ್ರು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಎಂತಹದ್ದೇ ಸಮಸ್ಯೆಗಳಿಗೂ ಕೂಡ ಗುರೂಜಿಗಳು ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ಸಮಯ, ನಕ್ಷತ್ರ, ಹಾಗೆ ರಾಶಿ, ಹಾಗೆ ಹುಟ್ಟಿದ ದಿನ, ಇನ್ನು ಸ್ಥಳವನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕ ಇದ್ಯಾವುದೂ ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರೂಜಿಯವರು ಸೂಚಿಸ್ತಾರೆ. ಇನ್ನು ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಸಂತೋಷ್ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಣ್ಣನ ಬಗ್ಗೆ. ನಿಮ್ಮ ಅವರ ಡೇಟ್ ಆಫ್ ಬರ್ತ್? 27 2 2007. ಹುಟ್ಟಿದ ಸಮಯ?
ಹುಟ್ಟಿದ ಸಮಯ ಅಷ್ಟು ಗೊತ್ತಿಲ್ಲ ಮೇಡಮ್. ಹಾಗಾದ್ರೆ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಸೂಚಿಸ್ತಾರೆ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅದೇ ಮ್ಯಾಮ್, ನನಗೂ ಅವ್ರಿಗೂ ಮನೆಯಲ್ಲಿ ಕಿರಿಕಿರಿ, ಸುಮ್ನೆ ಜಗಳ, ಮಾತಿಗೆ ಜಗಳ, ಹೊಡೆಯೋದು ಈ ತರ ಆಗುತ್ತೆ. ಗುರುಗಳಿದ್ದಾರೆ, ಮಾತನಾಡಬಹುದು. ಹಾಗೆ ಅವ್ರ ಏನು ಮುಂದೆ ಒಂದು ಒಳ್ಳೆ ಉದ್ಯೋಗಕ್ಕೆ ಹಾಕ್ಕೋತಾರೋ ಇಲ್ಲೋ ಕೇಳ್ಬೇಕು. ಗುರುಗಳಿದ್ದಾರೆ, ಮಾತನಾಡಿ. ಸಂತೋಷ್, ನಮಸ್ತೆಪ್ಪ. ಮನೆಯಲ್ಲಿ ತೊಂದರೆ ಆಗ್ತಿರೋದ? ಅಣ್ಣನಿಂದ ತೊಂದರೆ ಆಗ್ತಿರೋದ ಮನೆಯಲ್ಲಿ? ಅಣ್ಣ ತಮ್ಮ ನಾವು ಇಬ್ರು ಒಂದೇ ಮನೆ ಗುರುಜಿ. ನಾವು ನಿಮ್ಮ ಅಣ್ಣನ ಹೆಸರು ಏನಪ್ಪ? ಸಾಗರ್ ಅಂತ. ಸಾಗರ್, ಹೌದಾ? ಏನು ಅವ್ರು ಏನು ಕೆಲಸ ಏನು ಮಾಡ್ತಾ ಇಲ್ವಾ? ಇಲ್ಲ, ಅವರು ಸೆಕೆಂಡ್ PUC ಓದ್ತಾ ಇರೋದಾ ಇನ್ನ? ಓಕೆ, ನೀವು ಓದ್ತಾ ಇದ್ದೀರಾ? ಹೌದು, ನಾನು ಟೆನ್ಷನ್. ಓಕೆ, ನೀವಿಬ್ರು ಅಣ್ಣ ತಮ್ಮಂದಿರಲ್ಲಿ ನೀವು ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ಅವರು ಸುಮ್ನೆ ಒಂದೊಂದು ಮಾತಿಗೂ ಜಗಳ ಆಗುತ್ತೆ. ಇದೇನು? ಓಕೆ ಓಕೆ, ಪರ್ಣಪ್ಪ, ಏನು ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ನೀವು ಇವಾಗ ಮಕ್ಕಳಲ್ವಾ, ಹಾಗಾಗಿ ಏನು ತೊಂದರೆಗಳಿಲ್ಲ. ಇವಾಗ ನೀವು ಬೆಳೀತಾ ಇರೋದು ಒಟ್ಟಿಗೆ ಬೆಳಿಬೇಕು. ಯಾಕಂದರೆ ಇವಾಗ ಅಣ್ಣ ತಮ್ಮಂದಿರು ಅಂತಿದ್ದಾಗ ಮನೆಯಲ್ಲಿ ನೀವಿಬ್ಬರು ಹೊಂದಾಣಿಕೆ ತುಂಬ ಮುಖ್ಯ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ತೊಂದರೆಗಳಾಗ್ತಾ ಇರುತ್ತೆ. ಅದನ್ನು ನೀವೇ ತಿಳ್ಕೊಬೇಕಾಗುತ್ತೆ. ಇದರೊಟ್ಟಿಗೆ ನೋಡಿ, ನೀವಿಬ್ಬರೂ ಒಂದು ಸಾರಿ ಈಗ ನೆನ್ನೆ ಅಮಾವಾಸ್ಯೆ ಆಯ್ತಲ್ಲ, ಮುಂದಿನ ಪೌರ್ಣಮಿ ಬರುತ್ತೆ ಇನ್ನೊಂದು 14 ದಿನ ಕಳೆದು ನೀವು ಪೌರ್ಣಮಿ ದಿನ ನಿಮ್ಮ ಮನೆದೇವ್ರಿಗೆ ಒಂದು ಸರಿ ಇಬ್ಬರು ಸೇರಿ ಹೋಗ್ಬಿಟ್ಟು ಬಂದ್ರಪ್ಪ, ಎಲ್ಲ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ತೊಂದರೆಗಳಿಂದನೂ ಕೂಡ ನೀವು ಮುಕ್ತಿಯನ್ನು ಪಡಿಬೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದಿನದಾಗಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಈ ದಿನ ಸೋಮವಾರ, ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ತುಂಬ ವಿಶೇಷವಾಗಿರುವಂಥದ್ದು ದಿನ ಇವತ್ತು. ಪ್ರಥಮ ಅಂದರೆ ಅಮಾವಾಸ್ಯೆ ನಂತರ ಸೋಮವಾರ ಬಂದಾಗ ಶಿವನನ್ನು ಆರಾಧನೆ ಮಾಡಿದಾಗ, ಶಿವನಿಗೆ ಒಂದು ಬಿಲ್ವಾರ್ಚನೆಯನ್ನು ಮಾಡಿದಾಗ ತುಂಬ ವಿಶೇಷವಾದ ಫಲ ಸಿಗುತ್ತೆ. ನೋಡಿ, ಬಿಲ್ವಾರ್ಚನೆ ತುಂಬ ವಿಶೇಷ. ಬಿಲ್ವಾರ್ಚನೆ ಮಾಡುವಾಗ ನಾವು ಆ ಬಿಲ್ವದ ಎಳೆಗಳನ್ನು ಕೀಳುವಾಗ ತ್ರಿದಳಂ ಅಂತೇಳಿ, ತ್ರಿದಳಂ ತ್ರಿಗುಣಾಕಾರಂ ಅಂತ 3 ಎಲೆಗಳ ಇರುವಂತಹ ಬಿಲ್ವಪತ್ರೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅನುಕೂಲ ಆಗುವಂಥದ್ದು. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವಂ. ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡಿದಾಗ ಈ ದಿನ ಪ್ರಥಮ ರಾಶಿ ಮೇಷರಾಶಿಗೆ ನೋಡುವಂಥದ್ದು. ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ಈ ದಿನ ನೋಡಿ, ಮೇಷರಾಶಿಯವರಿಗೆ ಕೆಲಸದಲ್ಲಿ ಸುಮ್ಮನೆ ನಿರೀಕ್ಷೆ ಇಟ್ಟುಕೊಂಡು ಕೂರುವುದಕ್ಕಿಂತ ಇತರ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗುವುದು ಉತ್ತಮ ಅಂತ ಹೇಳ್ತಾ ಇದೆ. ನೋಡಿ, ಗಮನದಲ್ಲಿ ಇಟ್ಕೊಳ್ಬೇಕು ಮೇಷರಾಶಿಯವರು. ನೋಡಿ, ಯಾವುದೋ ಒಂದು ಕೆಲಸ ಆಗ್ತಾ ಇರಲ್ಲ, ಆ ಕೆಲಸದ ಕಡೆ ನೀವು ಗಮನ ಕೊಟ್ಟರೆ ಏನಾಗುತ್ತೆ, ಬೇರೆ ಕೆಲಸಗಳಿಗೆ ಅದು ತೊಂದರೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನೋಡಿ, ಯಾವುದೋ ಒಂದೇ ಕೆಲಸದ ಬಗ್ಗೆ ಚಿಂತನೆ ಮಾಡಬೇಡಿ. ನೀವು ಏನು ಮಾಡಬೇಕು, ಬೇರೆ ಬೇರೆ ಕೆಲಸಗಳ ಬಗ್ಗೆ ನೀವು ಚಿಂತನೆಯನ್ನು ಮಾಡಿದಾಗ ಆ ಕೆಲಸಗಳಲ್ಲೂ ಕೂಡ ನೀವು ಯಶಸ್ಸನ್ನು ಪಡಿಬಹುದು. ಇನ್ನು ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳು ಇತರರಿಂದ ಕೂಡ ಸಹಕಾರ ಸಿಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಯಾವಾಗ ನಾವು ಬೇರೆ ಬೇರೆ ಕೆಲಸ, ನೋಡಿ ಯಾವುದೋ ಒಂದು ಕೆಲಸ ಆಗ್ತಾ ಇರಲ್ಲ ಅಂತಂದರೆ ಸ್ವಲ್ಪ ಅದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಅದನ್ನು ಯಾಕಂದರೆ ಏನೋ ತಡ ಆಗ್ತಿರುತ್ತೆ, ಯಾವುದೊಂದು ಕಾರಣಾಂತರಗಳಿಂದ ಪದೇ ತಡ ಆಗ್ತಾ ಇತ್ತು ಅಂತಂದರೆ ಆ ಕೆಲಸ ಬಿಟ್ಬಿಡಿ, ಬೇರೆ ಕಡೆ ಗಮನವನ್ನು ಕೊಡಿ. ಇದರಿಂದ ಏನಾಗುತ್ತೆ, ಇತರರಿಂದನೂ ಕೂಡ ನಿಮಗೆ ಸಹಾಯ ಸಿಗುವಂಥದ್ದು ಕೂಡ ಆಗುತ್ತೆ ಈ ದಿನ ಮೇಷರಾಶಿಯವರಿಗೆ ಕೆಲಸ ಕಾರ್ಯ ವಿಷಯದಲ್ಲಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ, ವೃಷಭ ರಾಶಿಯವರಿಗೆ ನಿಮ್ಮ ಮನಸ್ಸಿಗೆ ಸಂತೋಷ ನೀಡುವ ಕಾರ್ಯವು ಪೂರ್ಣಗೊಳ್ಳುವುದು ಅಂತ ಹೇಳ್ತಾ ಇದೆ. ಒಳ್ಳೆ ದಿನ. ಯಾಕಂದರೆ ಈಗ ನೀವೇನೋ ಒಂದು ತುಂಬ ಕನಸು ಕಟ್ಕೊಂಡ್ಬಿಟ್ಟಿರ್ತೀರ, ಯಾವುದೋ ಒಂದು ಕೆಲಸ, ಒಂದು ಮದುವೆ ವಿಚಾರದಲ್ಲಿ ಆಗಲಿ ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳು ಯಾವುದು ತುಂಬ ನೀವು ಇಷ್ಟಪಟ್ಟಿರ್ತೀರ, ಆ ಕೆಲಸ ಇವತ್ತು ಆಗುವಂತಹ ಮುನ್ಸೂಚನೆ ಇರುವಂಥದ್ದು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ನೀವೇನು ಅಂದ್ಕೊಂಡು, ಕೆಲವೊಂದು ನೋಡಿ ಮನೆ ಕಟ್ಟಬೇಕು ಅಂದ್ಕೊಳ್ತಾ ಇರ್ತಾರೆ, ಅಥವಾ ಕೆಲವೊಬ್ಬರು ಮನೆ ಬದಲಾವಣೆ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ, ಅಥವಾ ನಿವೇಶನ ಖರೀದಿ ಮಾಡುವಂಥದ್ದು, ಈ ರೀತಿಯಾದ ಉದ್ಯೋಗ ವಿಚಾರದಲ್ಲಿನೋ, ಇವೆಲ್ಲವಕ್ಕೂ ಕೂಡ ಇದನ್ನು ನೀವೇನು ಅಂದ್ಕೊಂಡಿರ್ತೀರಲ್ವ ಆ ರೀತಿ ಕೆಲಸ ಕಾರ್ಯಗಳಾಗುತ್ತೆ, ಯಶಸ್ಸನ್ನು ಪಡಿತೀರಾ ವೃಷಭ ರಾಶಿಯವರು. ಇನ್ನು ನೀವು ಎಲ್ಲ ವಿಷಯಗಳನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆ ಸಿಲುಕಾಕೊಳ್ತೀರಾ. ಆದರೆ ಜಾಗೃತರಾಗಿರಬೇಕು ವಿಚಾರಗಳು ಯಾರ ಹತ್ರನಾದರೂ ಮಾತನಾಡುವಾಗ. ಯಾಕಂದರೆ ಸಾಮಾನ್ಯವಾಗಿ ಹಿತಶತ್ರುಗಳು ಅಂತ ನಾವು ಹೇಳ್ತಾ ಇರ್ತೀವಿ, ನಮ್ಮ ಜೊತೆಯಲ್ಲಿ ಇರ್ತಾರಿಂದ ಮುಂದೆ ಇರುವಂಥದ್ದು. ಒಬ್ಬ ಮನುಷ್ಯ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದ್ದೇನೆ ಅಂತಂದರೆ ಯಾವಾಗ ನೋಡಿ, ಒಬ್ರಿಗೆ ಯಾರಾದರೂ ಆಶೀರ್ವಾದ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೆ. ಈ ಆಶೀರ್ವಾದಕ್ಕಿಂತ ಈಗ ಕೆಟ್ಟ ದೃಷ್ಟಿಯಿಂದ ಅಥವಾ ಏನೋ ದೃಷ್ಟಿದೋಷದಿಂದನೋ ಅಥವಾ ಅಸೂಯೆಯಿಂದ ಏನಾದರೂ ದ್ವೇಷದಿಂದ ಯಾರಾದರೂ ನಮ್ಮನ್ನು ನೋಡಿದ್ರೆ ಅದರಿಂದನೂ ಕೂಡ ತುಂಬ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿಯೇ ವೃಷಭ ರಾಶಿಯವರು ಇದನ್ನು ಗಮನಿಸ್ಕೊಳ್ಬೇಕು. ಯಾವುದೇ ವಿಚಾರ ಆಗಲಿ ಯಾರ ಹತ್ರನೂ ಕೂಡ ಹೇಳ್ಕೋಬಾರ್ದು ಅಂತ. ಕೆಲವೊಂದು ಹೇಳದೇ ಇರುವಂತಹ ವಿಚಾರಗಳಿರುತ್ತೆ, ಅದನ್ನು ಹೇಳಬಾರ್ದು. ಇದರಿಂದ ಏನಾಗುತ್ತೆ, ನೀವು ಕಷ್ಟದಲ್ಲಿ ಸಿಲುಕಾಕೊಳ್ಳೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಜಾಗೃತರಾಗಿರಬೇಕಾಗುತ್ತೆ ಇದನ್ನು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ನೂತನ ಕೆಲಸದ ಜವಾಬ್ದಾರಿ ತೆಗೆದುಕೊಳ್ಳುವಾಗ ತೆಗೆದುಬೇಕಾಗುವುದು ಅಂತ ಹೇಳ್ತಾ ಇದೆ. ಅಂದರೆ ಇವತ್ತು ನೋಡಿ, ಇವತ್ತು ಮಿಥುನ ರಾಶಿಯವರಿಗೆ ಹೊಸದಾಗಿ ನಿಮಗೆ ಜವಾಬ್ದಾರಿ ಹೆಚ್ಚಾಗುತ್ತೆ ಅಂತ. ನೀವು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರ,
ಕೆಲವೊಬ್ರು ಈ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನು ಕೆಲವು ಈ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾರೆ. ಅಂಥವರಿಗೆ ಇದನ್ನೇನಾಗುತ್ತೆ, ಮಿಥುನ ರಾಶಿಯವರು ತಿಳ್ಕೊಬೇಕು, ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗುವಂಥದ್ದು, ಅಂದರೆ ಕೆಲಸದ ಹೊರೆ ಹೆಚ್ಚಾಗುವಂಥದ್ದು ಇದೆಲ್ಲ ಇರುತ್ತೆ, ನೋಡ್ಕೊಳ್ಬೇಕಾಗುತ್ತೆ. ಇನ್ನು ವಿದೇಶ ಕೆಲಸಕ್ಕೋಸ್ಕರ ಹೆಚ್ಚು ಪ್ರಯತ್ನ ಮಾಡುವಿರಿ ಅಂತ ಕೂಡ ಹೇಳ್ತಾ ಇದೆ. ಮಿಥುನ ರಾಶಿಯವರು ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ಇದನ್ನು ಪ್ರಯತ್ನ ಮಾಡ್ತೀರಾ ಅಂತ ಹೇಳುವಂಥದ್ದು. ಪ್ರಯತ್ನ ಮಾಡಿ ನೋಡೋಣ, ಅನುಕೂಲ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಕೂಡ ಹೇಳುವಂಥದ್ದು. ಇನ್ನು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಗೆಲುವು ಕೂಡ ನಿಮ್ಮದೇ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರು ಇವತ್ತು ನೋಡಿ ಒಳ್ಳೆಯ ದಿನ, ಯಾಕಂದರೆ ನಿಮಗೆ ಕೆಲಸದ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ, ಇದರ ಜೊತೆ ವಿದೇಶ ಪ್ರಯಾಣದ ಯೋಗ ಇರುವಂಥದ್ದು, ಮತ್ತು ಇವತ್ತು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತೆ. ನೀವೇನಾದರೂ ಅಂದ್ಕೊಂಡ್ರೆ ಈ ದಿನ ಆ ಕೆಲಸದಲ್ಲಿ ನೀವು ನಿರೀಕ್ಷಿತ ಲಾಭವನ್ನು ಕೂಡ ಈ ದಿನ ಪಡಿಬೋದಾಗಿದೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವ್ರಿಗೆ ಇದನ್ನು ನೋಡಿದಾಗ ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಹೇಳ್ತಾ ಇದೆ. ನೋಡಿ, ಕಟಕ ರಾಶಿಯವ್ರ ಗಮನದಲ್ಲಿಟ್ಕೊಳ್ಳಿ, ಕೆಲಸ ಮಾಡುವಾಗ ಆತ್ಮವಿಶ್ವಾಸ ಇರಬೇಕು, ಅದು ಅತಿ ಆಗಬಾರ್ದು ಅಂತ. ಅತಿ ಆತ್ಮವಿಶ್ವಾಸದಿಂದ ಏನಾಗುತ್ತೆ, ನೀವು ಏನೋ ಸಡನ್ನಾಗಿ ಸ್ವಲ್ಪ ಬೇಗ ಕೆಲಸ ಆಗಿಬಿಡಲಿ ಅಂತ ಏನೋ ಮಾಡೋಕ್ಕೆ ಹೋಗ್ತೀರಾ, ಅಥವಾ ಇನ್ನೊಂದು ಕೆಲಸ ವಿಚಾರ ನನಗೆ ಎಲ್ಲ ಗೊತ್ತು, ಆ ಕೆಲಸ ಆಗೇ ಆಗುತ್ತೆ ಅಂತ ನೀವು ಮಾಡೋಕ್ಕೆ ಹೋಗ್ತೀರಾ. ಈ ರೀತಿ ಏನಾದರೂ ಆಯಿತು ಅಂತಂದರೆ ಅದರಲ್ಲಿ ಸ್ವಲ್ಪ ಕೆಡುಕನ್ನು ನೋಡಬೇಕಾಗುತ್ತೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿ, ಆದರೆ ಅತಿ ಆತ್ಮವಿಶ್ವಾಸ ಬೇಡ ಅಂತ ಹೇಳುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಂಪಾದನೆಗಿಂತ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ, ನೋಡ್ಕೊಳ್ಬೇಕು. ನೋಡಿ, ಹಣದ ವಿಚಾರ ಇವತ್ತು ಸಂಪಾದನೆಯಿಂದ ಖರ್ಚು ಹೆಚ್ಚು ಅಂತ ಹೇಳ್ತಾ ಇದೆ. ಅಂದರೆ ಏನೋ ನೀವು ಸಂಪಾದನೆ ಮಾಡ್ತಾ ಇರ್ತೀರಾ, ಆದರೂ ಕೂಡ ಖರ್ಚಿನ ಮೇಲೆ ಕಡಿವಾಣ ಹಾಕಿಲ್ಲ ಅಂತಂದರೆ ಆ ಸಂಪಾದನೆಗೆ ಅರ್ಥನೇ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು ಹಣದ ವಿಚಾರವಾಗಿ. ಇನ್ನು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಕರ್ಕಾಟಕ ರಾಶಿ ಯಾರೆಲ್ಲ ಇರ್ತೀರಾ, ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಇವತ್ತು. ನೋಡಿ, ಖರ್ಚು ಅಂತ ಹೇಳ್ತಾ ಇದೆ, ಇದರೊಟ್ಟಿಗೆ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾ ಇದೆ. ಯಾವ ವಿಚಾರ, ನೀವು ಹಣ ಕೊಡುವ ವಿಚಾರ, ಹಣ ತೆಗೆದುಕೊಳ್ಳುವಂತಹ ವಿಚಾರ, ಈ ರೀತಿ ಏನಾದರೂ ಇತ್ತು ಅಂತಂದರೆ ನೀವು ಈ ದಿನ ಹಣದ ವಿಚಾರವಾಗಿ ಏನಾದರೂ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾದ್ರೂ ಕೂಡ ತುಂಬ ಎಚ್ಚರಿಕೆಯಿಂದ ಜಾಗೃತರಿಂದ ವ್ಯವಹಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಹಮ್ಮಿಕೊಂಡ ಕೆಲಸ ಕಾರ್ಯಗಳು ಇತರರು ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರಿಗೆ ಒಳ್ಳೆ ದಿನ. ಏನಾದರೂ ಕೆಲಸ ಕಾರ್ಯಗಳು ಇತ್ತು ಇವತ್ತು, ಏನೋ ಹಾಕೋಬೇಕು, ತುಂಬ ವಿಶೇಷವಾಗಿರುವಂಥದ್ದು, ಇವತ್ತು ಆ ಕೆಲಸ ಆಗಲೇಬೇಕು ಅಂತಂದರೆ ಇವತ್ತು ನೋಡಿ ನೀವು ಮುಂದಾಳತ್ವ ವಹಿಸಿ, ಅದೇನಾಗುತ್ತೆ ಕೆಲಸಗಳಲ್ಲಿ ಬೇರೆಯವರ ಸಹಕಾರ ಕೂಡ ಸಿಗುತ್ತೆ, ಅದರಲ್ಲಿ ಯಶಸ್ಸನ್ನು ಕೂಡ ಪಡಿತೀರ. ಇನ್ನು ಸರ್ಕಾರಿ ಆಫೀಸಿನಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತೆ, ಜಾಗೃತರಾಗಿರಬೇಕು. ಗೌರ್ಮೆಂಟ್ ಆಫೀಸ್ ವಿಚಾರದಲ್ಲಿ ಗೌರ್ಮೆಂಟಿಂದ ಏನಾದರೂ ಸರ್ಕಾರಿ ಕೆಲಸ ಕಾರ್ಯಗಳು ಆಗಬೇಕು ಅಂತಿದ್ದು ಕಚೇರಿ ಕೆಲಸಗಳಲ್ಲಿ ತಡವಾಗ್ಬೋದು, ಸಮಸ್ಯೆಗಳನ್ನು ಕೂಡ ನೋಡಬೇಕಾಗುತ್ತೆ. ಹಾಗಾಗಿ ಜಾಗೃತರಾಗಿ ದಿನ ಸೋಮವಾರ ಆಗಿರೋದ್ರಿಂದ ತುಂಬ ಕಷ್ಟ ಇರುತ್ತೆ, ತುಂಬ ಬ್ಯುಸಿ ಇರುತ್ತೆ ಸರ್ಕಾರಿ ಆಫೀಸಸ್ ಎಲ್ಲ. ಸ್ವಲ್ಪ ನೋಡ್ಕೊಳ್ಳಿ, ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ನಿಮ್ಮ ಮನೋಕಾಮನೆಗಳು ಬೇಗನೆ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಇಷ್ಟಾರ್ಥ ಸಿದ್ಧಿಗಳು, ಏನೋ ಒಂದು ಮಾನಸಿಕವಾಗಿ ಏನೋ ಒಂದು ಕೋರಿಕೆ ಇರುತ್ತೆ ನಿಮಗೆ, ಅದು ಕೂಡ ಬೇಗನೆ ಆಗುವಂತಹ ಮುನ್ಸೂಚನೆ ಕೂಡ ಇದೆ ಇವತ್ತು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಸ್ನೇಹಿತರ ಮೂಲಕ ಕೆಲವು ಕೆಲಸಗಳು ಆಗುತ್ತೆ ಅಂತ ಹೇಳ್ತಾ ಇದೆ. ಸ್ನೇಹಿತರಿಂದ ಇವತ್ತು ಲಾಭಾಂಶ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ನಿಮ್ಮ ಆತ್ಮೀಯರಿಂದ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಪಡಿಬೋದು, ಮತ್ತು ಬೇಗನೆ ಕೆಲಸ ಕಾರ್ಯಗಳಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಲಾಭಾಂಶ ಇರುವಂಥದ್ದು ಕನ್ಯಾ ರಾಶಿ ನೋಡ್ಕೊಳ್ಳಿ. ವ್ಯಾಪಾರದಲ್ಲಿ ಲಾಭಾಂಶ ಇದೆ. ಏನಾದರೂ ಹಿಂದಿನ ದಿನಗಳಲ್ಲಿ ನಷ್ಟ ಹೊಂದಿದ್ದು, ವ್ಯಾಪಾರದಲ್ಲಿ ಕಷ್ಟ ಆಗ್ತಾ ಇತ್ತಂದರೆ ಅದನ್ನು ಬಿಡಬೇಡಿ, ಇವತ್ತು ಮಾಡ್ಕೊಳ್ಳಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ, ಇವತ್ತು ನೀವು ಹೆಚ್ಚಿನ ಲಾಭಾಂಶ ಕೂಡ ಪಡಿಬೋದು. ಕನ್ಯಾ ರಾಶಿಯನ್ನು ಕೆಟ್ಟ ದೃಷ್ಟಿಯ ಜನ ಎಲ್ಲವನ್ನು ಹಾಳು ಮಾಡ್ತಾರೆ ಅಂತ ಹೇಳ್ತಾ ಇದೆ. ವ್ಯಾಪಾರ ಚೆನ್ನಾಗಾದರೂ ಕೂಡ ಈ ದೃಷ್ಟಿ ದೋಷದಿಂದ ಸ್ವಲ್ಪ ಹಾಳಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ದಿನವನ್ನು ಕಳಿಬೇಕಾಗುತ್ತೆ. ದೃಷ್ಟಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಳಿ. ಏನಾದರೂ ಒಂದು ತೆಂಗಿನಕಾಯಿ ಹೊಡೆಯುವಂಥದ್ದು ಅಥವಾ ನಿಂಬೆಹಣ್ಣು, ಒಂದು ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ, ಒಂದು ಅಂಗಡಿ ಮುಂಗಟ್ಟುಗಳಲ್ಲಿ ಒಂದು ನಿಂಬೆಹಣ್ಣು ಇಡುವಂಥದ್ದು. ಯಾಕಂದರೆ ನೆನ್ನೆ ಅಮಾವಾಸ್ಯೆ ಆಗಿರುತ್ತೆ, ನೆನ್ನೆ ಮಾಡಿದರೆ ಇವತ್ತು ಮಾಡೋ ಅವಶ್ಯಕತೆ ಇಲ್ಲಾಂತಾರೆ ಇವತ್ತು ಮಾಡ್ಕೊಳ್ಳಿ. ನೆನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ಕುಂಬಳಕಾಯಿ ಹೊಡೆಯೋದು ಅಥವಾ ತೆಂಗಿನಕಾಯಿ ಅಥವಾ ನಿಂಬೆಹಣ್ಣು ಏನೋ ಒಂದು ಮಾಡ್ಕೊಳ್ಳಿ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ ಕನ್ಯಾ ರಾಶಿಯವರು. ವೀಕ್ಷಕರೇ, ಇನ್ನುಳಿದ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅದಕ್ಕೂ ಮೊದಲು ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ. ತಮ್ಮ ಹೆಸರು ಮಾ? ಶಿಲ್ಪ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಳಿಯನ ಬಗ್ಗೆ. ಅವರ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಗೊತ್ತಿದೆ. ಹೇಳಿ. 17/1/2011. 17/1/2011. ಮಧ್ಯಾಹ್ನ 3:05ಕ್ಕೆ ಮೇಡಮ್. ಮಧ್ಯಾಹ್ನ 3:05. ಹುಟ್ಟಿದ ಸ್ಥಳ ಬೆಂಗಳೂರು. ಬೆಂಗಳೂರು ಮೇಡಮ್. ಅವರ ಹೆಸರು? ಕಿಶೋರ್ ಅಂತ. ಕಿಶೋರ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಎಜುಕೇಶನ್ ಬಗ್ಗೆ ಕೇಳಿದೆ. ಗುರುಜಿ ಅವರಿದ್ದಾರೆ, ಮಾತನಾಡಬಹುದು. ನಮಸ್ತೆ ಅಮ್ಮ. ಏನು ಓದ್ತಾ ಇದ್ದಾರಮ್ಮ ಇವಾಗ ಅವರು? ಈಗ 8 ಪಾಸ್ ಆಗಿ 9th ಹೋಗಿದ್ದಾನೆ. ಎಜುಕೇಷನ್ ಚೆನ್ನಾಗಿದೆ, ಇವಾಗ ಗುರುಬಲ ಇತ್ತು, ಚೆನ್ನಾಗಿ ಓದ್ತಾ ಇರ್ತಾರೆ. ಮುಂದಿನ ದಿನಗಳು ಕೂಡ ತುಂಬ ಚೆನ್ನಾಗಿದೆ. ಎಜುಕೇಷನಲ್ಲಿ ಒಳ್ಳೆ ಉತ್ತಮ ಮಟ್ಟಕ್ಕೆ ಹೋಗುವಂಥದ್ದು ಇರುತ್ತೆ. ಆದರೆ ಸ್ವಲ್ಪ ಮಗುಗೆ
ಆಸಕ್ತಿ ಕಡಿಮೆ ಇರುತ್ತೆ. ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕಂದರೆ ಮಗು ಈಗ ಸ್ಕೂಲ್ಗೆ ಹೋಗಲಿಕ್ಕೆ ಅಥವಾ ಕಾಲೇಜು ಟೈಮಲ್ಲಿ ಕೂಡ ಹೋಗ್ಲಿಕ್ಕೆ ಹಿಂದೆ ಮುಂದೆ ಮಾಡುವಂಥದ್ದು. ಯಾಕಂದರೆ ರಾಹುವಿನ ದೃಷ್ಟಿ ಮತ್ತು ಕೇತು ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಎಜುಕೇಷನ್ ವಿಚಾರದಲ್ಲಿ ತೊಂದರೆಗಳನ್ನು ಮಾಡ್ತಾ ಇರ್ತಾರೆ. ಇವ್ರು ಏನು ಮಾಡಬೇಕು, ಗುರುವಾರಗಳು ಗುರು ದೇವಸ್ಥಾನಕ್ಕೆ ಹೋಗಬೇಕು, ಅಥವಾ ಗುರು ರಾಯರ ದೇವಸ್ಥಾನನೋ ಅಥವಾ ಶಿರಡಿ ಸಾಯಿಬಾಬಾ ಗುರುವಿಗೆ ಸಂಬಂಧಪಟ್ಟ, ಅಥವಾ ನಿಮ್ಮ ಕುಲಗುರುಗಳು ಯಾರಾದರೂ ಇದ್ದರೆ ಅವರನ್ನು ತಿಂಗಳಿಗೊಮ್ಮೆನೋ ಅಥವಾ ತಿಂಗಳಿಗೊಮ್ಮೆನಾದರೂ ಅವ್ರು ಒಂದ್ಸರಿ ಅವ್ರನ್ನ ಭೇಟಿ ಮಾಡುವಂಥದ್ದು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ತಾ ಬಂದಾಗ ಗುರುವಿನ ಅನುಗ್ರಹದಿಂದ ಏನಾಗುತ್ತೆ, ಎಜುಕೇಷನಲ್ಲಿ ಅವ್ರಿಗೆ ಮತ್ತು ಇಂಪ್ರೂವ್ಮೆಂಟ್ ಜಾಸ್ತಿ ಆಗುವಂಥದ್ದು ಆಗುತ್ತೆ. ಇಲ್ಲಾಂದರೆ ಯಾಕಂದರೆ ಈಗ ರಾಹು ಮತ್ತು ಕೇತುಗಳ ದೃಷ್ಟಿ ಬಿದ್ದಾಗ ಎಜುಕೇಷನ್ ಮೇಲೆ, ಒಂದು ವಿದ್ಯಾಭ್ಯಾಸದ ಮೇಲೆ ಏನಾಗುತ್ತೆ, ಅವರಿಗೆ ಆಸಕ್ತಿ ಕಡಿಮೆ ಆಗುವಂಥದ್ದು. ಮತ್ತು ಚೆನ್ನಾಗಿ ಹೋಗ್ತಾರೆ, ಇಂಟಲ್ಲಿ ಇರ್ತಾರೆ, ಚೆನ್ನಾಗಿ ಓದ್ತಾ ಇರ್ತಾರೆ. ಅವರು ಹೋಗೋ ತನಕ ಸ್ವಲ್ಪ ಕಷ್ಟ, ಅವರು ಅದರಲ್ಲಿ ಹೆಜ್ಜೆ ಇಟ್ಟರು ಅಂತಂದರೆ ಅದನ್ನು ಪೂರ್ಣಗೊಳಿಸ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಗುರುಗಳ ಧ್ಯಾನ, ಗುರುಗಳ ಪೂಜೆಗಳು ಮಾಡ್ತಾ ಇರಲಿ, ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಹಾಗೆ ಕಚೇರಿಗೂ ಕೂಡ ಭೇಟಿಯನ್ನು ನೀಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಕೂಡ ಇದೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಇನ್ನು ತುಲಾ ರಾಶಿಯ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ದಿನ ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನ ತುಲಾ ರಾಶಿಯವರಿಗೆ ಬಹುನಿರೀಕ್ಷಿತವಾದ ದೂರದ ಪ್ರವಾಸ ಅನುಕೂಲ ಅಂತ ಹೇಳ್ತಾ ಇದೆ. ಯಾರೆಲ್ಲ ಈ ತುಲಾ ರಾಶಿಗಳು ಇರ್ತೀರಾ, ತುಂಬ ದಿನದಿಂದ ಕೆಲವೊಂದು ನಿರೀಕ್ಷೆ ಇಟ್ಕೊಂಡಿರ್ತೀರ ದೂರದ ಪ್ರಯಾಣ. ಇವತ್ತು ಅಲ್ಲಿಗೆ ಹೋದರೆ ನೋಡಿ ಅನುಕೂಲ ಆಗುತ್ತೆ. ಕೆಲವರು ಅನ್ಕೊಳ್ತಾ ಇರ್ತಾರೆ, ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಸ್ವಲ್ಪ ಒಂದು ಪ್ರಯಾಣ ಎಲ್ಲ ಹೋಗ್ಬಿಟ್ಟು ಆ ಕೆಲಸ ಆಗುತ್ತೆ ಅಂದ್ಕೊಳ್ತಾ ಇರ್ತಾರಲ್ವಾ. ಆ ರೀತಿ ಇರುವಂತಹ ವಿಚಾರಗಳಲ್ಲಿ ಇದನ್ನು ಯಶಸ್ಸನ್ನು ಪಡಿಬಹುದು ನೀವು ಪ್ರಯಾಣದಲ್ಲಿ. ಅಂದರೆ ಹೋಗಿ ನಿಮಗೆ ಅನುಕೂಲ ಆಗುತ್ತೆ. ದೂರ ಆಗಲಿ ಅಥವಾ ಹತ್ರ ಆಗಲಿ ಪ್ರಯಾಣ ಮಾಡಿಕೊಂಡು ಏನಾದರೂ ಒಂದು ಕೆಲಸ ಕಾರ್ಯಕ್ಷೇತ್ರಕ್ಕೆ ಹೋದಾಗ ನೀವು ಅಂದುಕೊಂಡಂತಹ ಅನಿರೀಕ್ಷಿತ ಕೆಲಸಗಳೆಲ್ಲವೂ ಕೂಡ ಇವತ್ತು ಸಫಲ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ನಿಮಗೆ ಇದನ್ನು ಅನುಕೂಲ ಇದೆ. ಏನಾದರೂ ಹಣದ ವಿಚಾರವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಕಷ್ಟ ಅನುಭವಿಸಿದ್ರೆ ಅದು ಸದೃಢರಾಗ್ತೀರ ಅಂತ ಹೇಳುವಂಥದ್ದು. ಇನ್ನು ಧನಲಾಭ ಯೋಗ ಇದೆ ಇವತ್ತು. ನೋಡಿ, ಇವತ್ತು ಧನಲಾಭ ಅಂತ ಇವತ್ತು ನಿಮ್ಗೆ ಏನಾದರೂ ಈ ಸಂಬಳದ ವಿಚಾರ, ದುಡ್ಡು ಕೊಟ್ಟಿಲ್ಲ ಅಥವಾ ಎಲ್ಲೊಂದು ಹತ್ರ ಕೆಲಸ ಮಾಡ್ತಿರ್ತೀರಾ, ಆ ರೀತಿಯಾದ ಹಣದ ವಿಚಾರವಾಗಿ ನಿಮಗೆ ತೊಂದರೆ ಆಗಿದ್ದರೆ ಅದು ಬರುವಂತಹ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದಾಗಿದೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರು ನೋಡಿದಾಗ ಅನಗತ್ಯವಾದ ಸಂದೇಹ ನಿಮ್ಮ ಕಾರ್ಯಾನಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರು ಸಂದೇಹ ಮಾಡಬಾರ್ದು. ಅನಗತ್ಯ ಸಂದೇಹ, ಸುಮ್ಮನೆ ನೀವು ಸುಮ್ಮನೆ ಯಾರ ಮೇಲೋ ನೀವು ಸಂದೇಹ ಪಡ್ತಾ ಇದ್ದರೆ ಕೆಲಸಗಳಾಗಲ್ಲ. ಹಾಗಾಗಿ ಸಂದೇಹ ಬಿಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ಕೆಲವರು ನಂಬಾರ್ದಂತ ನಾವೇ ಹೇಳ್ತಾ ಇರ್ತೀವಿ. ಆದರೆ ಈ ದಿನ ನೀವು ನೋಡಿ, ವೃಶ್ಚಿಕ ರಾಶಿಯವರು ತಿಳ್ಕೊಬೇಕು, ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂತಂದರೆ ಸ್ವಲ್ಪ ಧೈರ್ಯ ಮಾಡಬೇಕಾಗುತ್ತೆ. ಸಂದೇಹ ಇಟ್ಕೊಂಡು, ಸಂಶಯ ಇಟ್ಕೊಂಡು ಕೆಲಸ ಕಾರ್ಯ ಮಾಡ್ತಾ ಇದ್ರೆ ಏನಾಗುತ್ತೆ, ಕೆಲಸ ಆಗಲ್ಲ ಅದು. ಹಾಗಾಗಿ ಸ್ವಲ್ಪ ನೋಡಿ ಜಾಗೃತರಾಗಿ, ಆದ್ರೂ ನೀವು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದೆ ನಿಂತು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕೆಲವು ವಿಚಾರಗಳಲ್ಲಿ ಸಹೋದರರ ಸಹಕಾರ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಸಹೋದರರ ಸಹಕಾರ ಸಿಕ್ಕಾಗ ನಾವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ತುಂಬ ಬೇಗ ಆಗುತ್ತೆ, ಮತ್ತು ತುಂಬ ಖುಷಿಯಿಂದ ಸಂತೋಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಿ. ವಿದೇಶ ಪ್ರವಾಸ ಕೈಗೊಳ್ಳುವ ವಿಚಾರದಲ್ಲಿ ಕೂಡ ಅನುಕೂಲ. ವೃಶ್ಚಿಕ ರಾಶಿಯವರಿಗೂ ಕೂಡ ಯಾರೆಲ್ಲ ವೃಶ್ಚಿಕ ರಾಶಿಯವರು ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು, ಒಂದು ವಿದೇಶ ಪ್ರಯಾಣ ಆಗಲಿ ಅಥವಾ ವಿದೇಶದಲ್ಲಿ ಹೂಡಿಕೆ ವಿಚಾರವಾಗಿ ಆಗಲಿ ಅಥವಾ ವಿದೇಶದಲ್ಲಿ ಒಂದು ವ್ಯಾಪಾರದ ಉದ್ಯೋಗದ ವಿಚಾರದಲ್ಲಿ ಆಗಲಿ ಅನುಕೂಲದ ದಿನ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರು ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಈ ದಿನ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆಯ ಶುಭ ಸೂಚನೆ, ಶುಭ ಫಲವನ್ನು ಕೂಡ ಪಡಿಬೋದು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಧನುರಾಶಿಯವರು ಜಾಗೃತಿಯಾಗಿ ತಿಳ್ಕೊಬೇಕು. ಇವತ್ತು ಮನೆಯಲ್ಲಿ ಯಾರಾದರೂ ಹಿರಿಯರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಸ್ವಲ್ಪ ಇವತ್ತು ಪರಿಹಾರ ಆಗುತ್ತೆ, ಪರಿಶಮನ ಆಗುತ್ತೆ ಆರೋಗ್ಯ ನಿಮ್ಮಿಂದ. ಹಾಗಾಗಿ ಸ್ವಲ್ಪ ನೋಡಿ, ಏನಾದರೂ ಹಾಸ್ಪಿಟಲ್ಗೆ ಹೋಗುವಂಥ ವಿಚಾರನೋ ಮನೆ ಮದ್ದು ಮಾಡುವಂಥದ್ದು ಈ ರೀತಿ ಏನಾದರೂ ಇತ್ತು ಅಂದರೆ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಅನುಕೂಲ ಆಗುತ್ತೆ. ಇನ್ನು ವ್ಯವಹಾರಗಳಿಗೆ ಹೆಚ್ಚಿನ ಅನುಕೂಲ ಆಗುವುದು ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ಹೆಚ್ಚಿನ ಅನುಕೂಲ ಕಂಡುಬರುತ್ತೆ ಅಂತ ಹೇಳ್ತಾ ಇದೆ. ಧನುರಾಶಿಯವರು ಒಳ್ಳೆಯ ದಿನ, ಮನೆಯಲ್ಲಿ ಹಿರಿಯರು ನೋಡ್ಕೊಳ್ಳಿ. ಇನ್ನು ಮಾಡುವಂತಕ್ಕಂತಹ ವ್ಯಾಪಾರ ಉದ್ಯೋಗದಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಒಳ್ಳೆಯ ದಿನ ಅಂತ ಹೇಳ್ಬೋದು, ಅನುಕೂಲ ಆಗುತ್ತೆ. ನೀವು ಅಂದುಕೊಂಡಂಗೆ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಾ ಅಂತ ಹೇಳುವಂಥದ್ದು ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲವು ಕಾಲದಿಂದ ತಟಸ್ಥಗೊಂಡಿದ್ದ ನಿಮ್ಮ ವ್ಯಾಪಾರ ಯೋಜನೆಗಳಿಗೆ ಚಾಲನೆ ದೊರೆಯುತ್ತು. ಇವತ್ತು ಒಳ್ಳೆ ದಿನ. ಮಕರ ರಾಶಿಯವರಿಗೆ ತುಂಬ ದಿವಸದಿಂದ ಕೆಲವೊಂದು ವ್ಯಾಪಾರ ಉದ್ಯೋಗಗಳಾಗ್ತಾ ಇರಲ್ಲ, ತಟಸ್ಥ ಆಗಿರುತ್ತೆ, ನಿಂತು ಹೋಗ್ಬಿಟ್ಟಿರುತ್ತೆ, ಅಂಥವಕ್ಕೂ ಕೂಡ ಇವತ್ತು ಚಾಲನೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇವತ್ತು ಪುನರಾರಂಭ ಮಾಡ್ತೀರಾ, ನೀವು ಅಂದ್ಕೊಂಡಂಥ ಕೆಲಸಗಳು ಯಶಸ್ಸು ಪಡಿತೀರಾ. ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಒಳ್ಳೆ ದಿನ ನೋಡಿ ಹೇಳ್ತಾರೆ ನಮ್ಮ ಟೈಮ್ ಬರಬೇಕು ಅಂತ. ಟೈಮ್ ಬಂದಿದೆ, ಇವತ್ತು ನಿಮ್ಮ ಹಳೆಯ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ, ಅನುಕೂಲ ಆಗುತ್ತೆ, ಮಾಡ್ಕೊಳ್ಳಿ ಮಕರ ರಾಶಿಯವರು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಮಕರ ರಾಶಿಯವರಿಗೆ ಇರುತ್ತೋ ನೋಡಿ, ಒಳ್ಳೆ ದಿನ. ಯಾಕಂದರೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಹಣದ ವಿಚಾರವಾಗಿ ಆರ್ಥಿಕವಾಗಿ ಏನಾದರೂ ಸಾಲ ನೋಡ್ತಾ ಇದ್ರು, ಸಾಲ ಬರುವಂಥ ನಿರೀಕ್ಷೆ ಕೂಡ ದಿನ ಮಾಡ್ಬೋದಾಗಿದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತಾರೆ ಗಮನಿಸ್ಕೊಳ್ಳಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತಾ ಇದೆ. ನೀವು ಕೆಲಸ ಕಾರ್ಯಗಳಲ್ಲಿ ಮಗ್ನರಾದಾಗ ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟು ಇವತ್ತು ಲಾಭವನ್ನು ಕೂಡ
ಪಡಿಬಹುದಾಗಿದೆ. ಕುಂಭರಾಶಿಯವರಿನ್ನು ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ. ಏನಾದರೂ ಪ್ರಯಾಣ ಇತ್ತು ಅಂತ ಇವತ್ತು ಎಚ್ಚರಿಕೆಯಿಂದ ಇರಬೇಕು. ಅಪಘಾತಗಳಾಗುವ ಮುನ್ಸೂಚನೆ ಇರುವಂಥದ್ದು, ಅಥವಾ ಪ್ರಯಾಣದಲ್ಲಿ ಏನಾದರೂ ಎಡವಟ್ಟು ತೊಂದರೆ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಜಾಗೃತರಾಗಿರಬೇಕಾಗುತ್ತೆ. ಇನ್ನು ಮನೆ ಕಟ್ಟುವ ಖರೀದಿ ಯೋಗ ಕೂಡ ಇರುವಂಥದ್ದು. ಕುಂಭರಾಶಿಯವರಿಗೆ ಒಳ್ಳೆ ದಿನ. ಮನೆ ಕಟ್ಟುವ ಯೋಗ ಇದೆ ಅಂತ ಹೇಳ್ತಾ ಇದೆ, ಅಥವಾ ನಿವೇಶನ ಖರೀದಿ ಮಾಡುವಂತಹ ಮನೆ ಖರೀದಿ ಮಾಡುವಂಥ ಯೋಗ ಇದೆ ಅಂತ ನೋಡಿ ಇವತ್ತು ಕುಂಭರಾಶಿಯವರಿಗೆ. ಏನಾದರೂ ಮನೆಯ ವಿಚಾರವಾಗಿ ನೋಡ್ತಾ ಇದ್ದು, ಕೆಲವರು ತುಂಬ ದಿನದಿಂದ ಕನಸು ಕಟ್ಕೊಂಡಿರ್ತಾರೆ, ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಈ ರೀತಿಯಲ್ಲಿ ಇರುತ್ತೆ. ಇವತ್ತು ಆ ಅನುಕೂಲ ಇದೆ ನಿಮ್ಮ ಜಾತಕ ಫಲದಲ್ಲಿ. ಹಾಗಾಗಿ ಇವತ್ತು ಅದರ ಚಿಂತನೆಯನ್ನು ಮಾಡಿ ಅನುಕೂಲ ಆಗುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ನೋಡಿದಾಗ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚು ಸಮಸ್ಯೆ ಅಂತ ಹೇಳ್ತಾ ಇದೆ. ಅವರೆಲ್ಲ ಮೀನರಾಶಿಗಳು ಇರ್ತೀರಾ. ರಾಜಕೀಯವಾಗಿ ಬೆಳವಣಿಗೆ ಆಗಬೇಕು ಅಂದ್ಕೊಂಡಿರುವವರು, ರಾಜಕೀಯವಾಗಿ ನಿಮ್ಮನ್ನು ತೊಡಗಿಸ್ಕೊಂಡ್ಬಿಟ್ಟಿರ್ತೀರಾ, ತುಂಬ ಕಷ್ಟಪಡ್ತಾ ಇರ್ತೀರಾ, ಏನೋ ಒಂದು ಅದರಲ್ಲಿ ಒಂದು ಸಾಧನೆ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ. ಅಂಥವರಿಗೆ ಈ ದಿನ ಹೆಚ್ಚು ಸಮಸ್ಯೆ ಅಂತ ಹೇಳ್ತಾ ಇದೆ. ನೋಡಿ, ಇವೆಲ್ಲ ಸಮಸ್ಯೆಗಳನ್ನ ಎದುರಿಸಿರೇ ಮುಂದೆ ನೀವು ಒಬ್ಬ ಒಳ್ಳೆ ನಾಯಕನಾಗಲಿಕ್ಕೆ ಸಾಧ್ಯ ಆಗುತ್ತೆ. ಮೀನರಾಶಿಯವ್ರಿಗೆ ಇವತ್ತು ನೋಡ್ಕೋಬೇಕು, ಸ್ವಲ್ಪ ಜಾಗೃತರಾಗಿರಬೇಕಾದ್ರೂ ಕೂಡ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಇನ್ನು ಮಿತ್ರರಿಂದ ಕೂಡ ಸಹಾಯ ಸಿಗುತ್ತೆ. ಯಾರೆಲ್ಲ ಮೀನರಾಶಿಗಳು ಇರ್ತಾರೆ, ಮಿತ್ರರ ಸಹಕಾರ ಇದೆ. ಇವತ್ತು ನೀವು ಮಾಡುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಮಿತ್ರರ ಸಹಕಾರ ಕೂಡ ಸಿಗುತ್ತೆ. ಇನ್ನು ವ್ಯಾಪಾರದಲ್ಲಿ ಕೂಡ ಧನಲಾಭ ಇರುವಂಥದ್ದು. ಒಳ್ಳೆ ದಿನ. ವ್ಯಾಪಾರದಲ್ಲಿ ಮಾಡ್ಕೊಳ್ಳಿ, ವ್ಯಾಪಾರದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಮೀನರಾಶಿಯವರಿಗೆ ಧನಲಾಭ ಯೋಗ ಇವತ್ತು ಇದೆ ಅಂತ ಕೂಡ ಹೇಳ್ಬೋದು ಇವತ್ತು ಮೀನರಾಶಿಯವರಿಗೆ. ಇಂದಿನ ದಿನದ ಒಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ನೋಡೋದಾದ್ರೆ ಧಾರ್ಮಿಕ ಚಿಂತನೆ. ಇವತ್ತಿನ ಧಾರ್ಮಿಕ ಚಿಂತನೆಯಲ್ಲಿ ಸಾಲಬಾಧೆಗೆ ಏನು ಪರಿಹಾರ ಮಾರ್ಗವನ್ನು ಮಾಡ್ಕೋಬೇಕು, ಪರಿಹಾರ ಮಾರ್ಗವಾಗಿ ಏನೆಲ್ಲ ಒಂದು ಕಾರ್ಯಗಳನ್ನು ಮಾಡಿಕೊಂಡ್ರೆ ಕಾರ್ಯಸಿದ್ಧಿ ಆಗುತ್ತೆ, ಈ ಬಗ್ಗೆ ತಿಳಿಸ್ಕೊಡ್ತಾರೆ ಗುರುಜಿಗಳು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಗುರುಗಳೇ, ಏನು ಸಾಲಬಾಧೆ, ನಮಗೆ ಸಿಕ್ಕಾಬಟ್ಟೆ ಸಾಲಬಾಧೆ, ಚೆನ್ನಾಗಿ ದುಡಿತಾ ಇರ್ತಾರೆ, ಕೈಲಿ ನಿಲ್ತಾ ಇರಲ್ಲ, ಎಲ್ಲೋ ಒಂದು ಹತ್ರ ಸಾಲ ತಗೊಂಡಿರ್ತಾರೆ, ಅದು ಆ ಸಾಲ ಮರುಪಾವತಿ ಆಯ್ತಾ ಮತ್ತೆ ಇನ್ನೊಂದು ಕಡೆ ಸಾಲ ಆಗ್ತಾ ಇರುತ್ತೆ. ತುಂಬ ಕಷ್ಟ ಆಗ್ತಾ ಇದ್ದರೆ ಈ ರೀತಿ ತೊಂದರೆಗಳಾಗ್ತಾ ಇದ್ದು ಏನು ಮಾಡಬೇಕು ಗುರುಗಳೇ? ಏನೇನೋ ತುಂಬ ಪೂಜೆಗಳು ಮಾಡ್ತಿರ್ತಾರೆ, ತುಂಬ ಏನೇನೋ ಪೂಜೆ ಪುನಸ್ಕಾರಗಳು, ಏನೋ ಋಣಬಾಧೆ ಅಂತ ಹೇಳುವಂಥದ್ದು, ಇದೆಲ್ಲ ನಾವು ಸಾಮಾನ್ಯವಾಗಿ ಎಷ್ಟೋ ಪೂಜೆ ಪುನಸ್ಕಾರಗಳು ಮಾಡ್ತಿರ್ತೀವಿ. ಇದೆಲ್ಲದನ್ನು ಮೀರಿ ಕೂಡ ತುಂಬ ಸಾಲಬಾಧೆಯಿಂದ ಮಾನಸಿಕವಾಗಿ ತೊಂದರೆಗಳು ಅನುಭವಿಸ್ತಾ ಇದ್ದು, ದುಡ್ಡು ಹಣ ಬರ್ತಾ ಇಲ್ಲ. ನೋಡಿ, ಎಷ್ಟೋ ಜನಕ್ಕೆ ಹಣ ಇರುತ್ತೆ, ಆದರೆ ಅವ್ರಿಗೆ ಬಂದು ಕೈ ಸೇರ್ತಾ ಇರಲ್ಲ. ಸಾಲ ಮಾಡ್ಕೊಂಬಿಟ್ಟು, ಸಾಲದಿಂದ ಬೇಕಾದ್ರೆ ದುಡ್ಡು ಸಿಗುತ್ತೆ ಸ್ವಂತದ್ದೇ. ನೋಡಿ, ಈಗ ಅವರು ಎಷ್ಟೋ ಜನ ತುಂಬ ಚೆನ್ನಾಗಿ ಆಸ್ತಿ ಎಲ್ಲ ಚೆನ್ನಾಗಿರುತ್ತೆ, ಮನೆ ಕಡೆ ತುಂಬ ಹಿಂದಿನಿಂದನೂ ಕೂಡ ಒಳ್ಳೆ ರಾಜಮನೆ ತಂದವ್ರೆ, ಆದರೆ ಸಾಲದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಇಂಥವ್ರು ಏನು ಮಾಡಬೇಕು? ಇದಕ್ಕೇನು ಪರಿಹಾರ? ನೋಡಿ, ಇಷ್ಟೇ ಪರಿಹಾರ. ಕುಬೇರ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ನಿಮ್ಮ ಕೈಲಿ ಆಗಲ್ವಾ? ಚಿಕ್ಕದೊಂದು ಚಿತ್ರಪಟ, ಒಂದು ಫೋಟೋ ಅಂತ ಹೇಳ್ತೀವಿ, ಚಿಕ್ಕದೊಂದು ಫೋಟೋವನ್ನು ಎಕ್ಸಾಕ್ಟ್ ಉತ್ತರಕ್ಕೆ ಹಾಕಬೇಕು. ಉತ್ತರದ ಒಂದು ಗೋಡೆಗೆ, ಉತ್ತರದ ವಾಲ್ಗೆ ಚಿಕ್ಕದೊಂದು ಲಕ್ಷ್ಮೀ ಕುಬೇರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಪ್ರತಿ ಶುಕ್ರವಾರ ಕೂಡ ಮನೆಯ ಮುಂಭಾಗದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಲಕ್ಷ್ಮೀ ಕುಬೇರ ಅಷ್ಟೋತ್ತರವನ್ನು ಪಠಣ ಮಾಡಬೇಕು. ಅಷ್ಟೋತ್ತರ ಮನೆಯಲ್ಲಿ ಅದು ಉಚ್ಚಾರಣೆ ಆಗಬೇಕು, ಒಳಗಡೆಯಿಂದ ನಿಂತ್ಕೊಂಡು ಹೊರಗಡೆಗೆ ಹೇಳ್ತಾ ಇರಬೇಕು. ಈ ರೀತಿಯಿಂದ ನೀವು ಧನಾಗಮನದ ನಿರೀಕ್ಷೆ ಕೂಡ ಮಾಡ್ಬೋದು, ಸಾಲಬಾಧೆಯಿಂದ ಮುಕ್ತಿ ಕೂಡ ಪಡಿಬೋದಾಗಿದೆ ಅಂತ ಕೂಡ ಹೇಳ್ಬೋದು. ವೀಕ್ಷಕರೇ, ಇಂದಿನ ದಿನದ ಸಂಚಿಕೆಯಲ್ಲಿ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ಕೂಡ ನೀಡಿದರು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಗುರುಜಿಯವರೊಟ್ಟಿಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕಂಡುಕೊಳ್ಳಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಕೂಡ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಶುಭ ಮುಹೂರ್ತಗಳಿಗಾಗಿ, ಶುಭ ಕೈಂಕರ್ಯಗಳಿಗಾಗಿ ಒಂದು ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಜಪ ತಪ ಹೋಮ ಹವನಗಳಿಗಾಗಿಯೂ ಕೂಡ ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ಇಂದಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.